ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಆರೋಗ್ಯಕರ ಅಭ್ಯಾಸಗಳು ನಿಮ್ಮನ್ನು ಸಂತೋಷವಾಗಿಸಿ ಬಲಶಾಲಿಯಾಗಿ ಸಾಧಿಸಲು ಅತ್ಯಗತ್ಯ. ಆದರೆ ಹಲವು ಆಯ್ಕೆಗಳು ಮತ್ತು ಆರೋಗ್ಯಕರವಾದುದರ ಕುರಿತು ಸಂಘರ್ಷದ ಮಾಹಿತಿಯೊಂದಿಗೆ ಎಲ್ಲಿ ಪ್ರಾರಂಭಿಸಬೇಕು ಎಂದು ತಿಳಿಯುವುದು ಅಗಾಧವಾಗಿರಬಹುದು. ಅದೃಷ್ಟವಶಾತ್ ಸ್ವಲ್ಪ ಮಾರ್ಗದರ್ಶನದೊಂದಿಗೆ ಆರೋಗ್ಯಕರ ಅಭ್ಯಾಸಗಳನ್ನು ಸುಲಭವಾಗಿ ಮಾಡಬಹುದು. ನಿಮ್ಮ ಆರೋಗ್ಯಕ್ಕಾಗಿ ನೀವು ಮಾಡಬಹುದಾದ ಪ್ರಮುಖ ವಿಷಯವೆಂದರೆ ನಿಮಗಾಗಿ ಕೆಲಸ ಮಾಡುವ ದಿನಚರಿಯನ್ನು ಸ್ಥಾಪಿಸುವುದು. ಇದರರ್ಥ ವ್ಯಾಯಾಮ, ಧ್ಯಾನ ಅಥವಾ ಓದುವಿಕೆಯಂತಹ ಸ್ವಯಂ ಆರೈಕೆ ಚಟುವಟಿಕೆಗಳಿಗೆ ಆದ್ಯತೆ ನೀಡಲು ಪ್ರತಿದಿನ ಸಮಯವನ್ನು ಕಂಡುಹಿಡಿಯುವುದು. ಈ ಚಟುವಟಿಕೆಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಸಂತೋಷವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಉತ್ತಮ ದೈಹಿಕ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ನಿದ್ರೆಗೆ ಆದ್ಯತೆ ನೀಡುವುದು ಒಟ್ಟಾರೆ ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗಿದೆ, ಏಕೆಂದರೆ ಇದು ದೇಹಕ್ಕೆ ಹೆಚ್ಚು ಅಗತ್ಯವಿರುವ ವಿಶ್ರಾಂತಿ ಮತ್ತು ಚೇತರಿಕೆಯ ಸಮಯವನ್ನು ಒದಗಿಸುತ್ತದೆ. ನಾವೆಲ್ಲರೂ ನಮ್ಮೊಳಗೆ ಸಂತೋಷ ಮತ್ತು ಚೈತನ್ಯದ ಸಾಮರ್ಥ್ಯವನ್ನು ಹೊಂದಿದ್ದೇವೆ, ಆದರೆ ಕೆಲವೊಮ್ಮೆ ಆ ಆಂತರಿಕ ಶಕ್ತಿಯನ್ನು ಸ್ಪರ್ಶಿಸಲು ಕಷ್ಟವಾಗಬಹುದು. ಜೀವನವು ಏರಿಳಿತಗಳು, ಸವಾಲುಗಳು ಮತ್ತು ಹಿನ್ನಡೆಗಳಿಂದ ತುಂಬಿದೆ. ಆದರೆ ನಮ್ಮ ಸ್ವಂತ ಸ್ಥಿತಿಸ್ಥಾಪಕತ್ವವನ್ನು ಹೇಗೆ ಬಳಸಿಕೊಳ್ಳುವುದು ಎಂಬುದನ್ನು ಕಲಿಯುವುದು ಈ ಅಡೆತಡೆಗಳನ್ನು ಹೆಚ್ಚು ಸುಲಭವಾಗಿ ನ್ಯಾವಿಗೇಟ್ ಮಾಡಲು ನಮಗೆ ಸಹಾಯ ಮಾಡುತ್ತದೆ. ಸಂತೋಷ ಮತ್ತು ಚೈತನ್ಯಕ್ಕಾಗಿ ನಿಮ್ಮ ಸಾಮರ್ಥ್ಯವನ್ನು ಸಡಿಲಿಸಲು ಒಂದು ಮಾರ್ಗವೆಂದರೆ ಸ್ವಯಂ ಆರೈಕೆಯ ಮೇಲೆ ಕೇಂದ್ರೀಕರಿಸುವುದು. ಇದರರ್ಥ ಆರೋಗ್ಯಕರ ಆಹಾರ ಪದ್ಧತಿ, ವ್ಯಾಯಾಮ, ಧ್ಯಾನ ಅಥವಾ ಸಾವಧಾನತೆಯ ಅಭ್ಯಾಸಗಳ ಮೂಲಕ ನಿಮ್ಮ ದೇಹ, ಮನಸ್ಸು ಮತ್ತು ಚೈತನ್ಯವನ್ನು ಪೋಷಿಸಲು ಸಮಯವನ್ನು ತೆಗೆದುಕೊಳ್ಳುವುದು ಮತ್ತು ನಿಮಗೆ ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು. ನಿಮ್ಮ ದೈನಂದಿನ ದಿನಚರಿಯ ಪ್ರಮುಖ ಭಾಗವಾಗಿ ಸ್ವಯಂ ಆರೈಕೆಗೆ ಆದ್ಯತೆ ನೀಡುವ ಮೂಲಕ ನೀವು ಹೆಚ್ಚು ಶಕ್ತಿಯುತ ಮತ್ತು ನವೀಕೃತ ಭಾವನೆಯನ್ನು ಕಾಣುತ್ತೀರಿ. ನಿಮ್ಮ ಆಂತರಿಕ ಶಕ್ತಿಯನ್ನು ಅನ್ಲಾಕ್ ಮಾಡುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಧನಾತ್ಮಕ ಮನಸ್ಥಿತಿಯನ್ನು ಬೆಳೆಸುವುದು. ಇದು ನಕಾರಾತ್ಮಕ ಚಿಂತನೆಯ ಮಾದರಿಗಳನ್ನು ಗುರುತಿಸುವುದು ಅಥವಾ ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪದಂತೆ ನಿಮ್ಮನ್ನು ತಡೆಹಿಡಿಯುವ ನಂಬಿಕೆಗಳನ್ನು ಸೀಮಿತಗೊಳಿಸುವುದನ್ನು ಒಳಗೊಂಡಿರುತ್ತದೆ. ಸಮತೋಲಿತ ಮತ್ತು ಪೂರೈಸುವ ಜೀವನವನ್ನು ನಡೆಸುವುದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ತರುವ ಆರೋಗ್ಯಕರ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವುದು. ಇದು ಸಾಕಷ್ಟು ನಿದ್ರೆ ಪಡೆಯುತ್ತಿರಲಿ, ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸುತ್ತಿರಲಿ ಅಥವಾ ಯೋಗ ಅಥವಾ ಧ್ಯಾನದಂತಹ ಸ್ವಯಂ ಆರೈಕೆ ಚಟುವಟಿಕೆಗಳಿಗೆ ಸಮಯವನ್ನು ತೆಗೆದುಕೊಳ್ಳುವುದು. ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಪೋಷಿಸುವ ಅಭ್ಯಾಸಗಳನ್ನು ಕಂಡುಹಿಡಿಯುವುದು ಕೀಲಿಯಾಗಿದೆ. ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಲು ನೀವು ಮಾಡಬಹುದಾದ ಪ್ರಮುಖ ವಿಷಯವೆಂದರೆ ಸ್ವಯಂ ಜಾಗೃತಿಗೆ ಆದ್ಯತೆ ನೀಡುವುದು. ಇದರರ್ಥ ದಿನವಿಡೀ ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ದೈಹಿಕ ಸಂವೇದನೆಗಳ ಬಗ್ಗೆ ಜಾಗರೂಕರಾಗಿರಿ. ವಿಭಿನ್ನ ಚಟುವಟಿಕೆಗಳು ನಿಮಗೆ ಹೇಗೆ ಅನಿಸುತ್ತದೆ ಎಂಬುದರ ಕುರಿತು ನಿಮಗೆ ತಿಳಿದಿರುವಾಗ ಅವು ನಿಮಗೆ ಶಕ್ತಿ ನೀಡಲಿ ಅಥವಾ ಬರಿದಾಗಲಿಯೇ ನಿಮ್ಮ ಸಮಯವನ್ನು ಹೇಗೆ ಕಳೆಯಬೇಕು ಎಂಬುದರ ಕುರಿತು ನೀವು ಹೆಚ್ಚು ಉದ್ದೇಶಪೂರ್ವಕ ಆಯ್ಕೆಗಳನ್ನು ಮಾಡಬಹುದು. ಆರೋಗ್ಯಕರ ಅಭ್ಯಾಸಗಳನ್ನು ಪೋಷಿಸುವಲ್ಲಿ ಮತ್ತೊಂದು ನಿರ್ಣಾಯಕ ಅಂಶವೆಂದರೆ ನಿಮ್ಮ ಮೌಲ್ಯಗಳು ಮತ್ತು ಆದ್ಯತೆಗಳೊಂದಿಗೆ ಹೊಂದಿಕೆಯಾಗುವ ಗುರಿಗಳನ್ನು ಹೊಂದಿಸುವುದು. ನಿಮ್ಮ ಫಿಟ್ನೆಸ್ ಮಟ್ಟವನ್ನು ಸುಧಾರಿಸಲು ನೀವು ಬಯಸಬಹುದು, ಇದರಿಂದ ನಿಮ್ಮ ಮಕ್ಕಳೊಂದಿಗೆ ಆಟವಾಡಲು ಅಥವಾ ಹೊರಾಂಗಣ ಹವ್ಯಾಸಗಳನ್ನು ಅನುಸರಿಸಲು ನಿಮಗೆ ಹೆಚ್ಚಿನ ಶಕ್ತಿ ಇರುತ್ತದೆ. ನೀವು ಒತ್ತಡದಿಂದ ಬಳಲುತ್ತಿದ್ದೀರಾ? ಆರೋಗ್ಯಕರ ದೇಹ ಮತ್ತು ಮನಸ್ಸನ್ನು ಕಾಪಾಡಿಕೊಳ್ಳಲು ನೀವು ಹೆಣಗಾಡುತ್ತೀರಾ? ಹಾಗಿದ್ದಲ್ಲಿ ನೀವು ಸಂತೋಷದಿಂದ ಮತ್ತು ಬಲಶಾಲಿಯಾಗಲು ರಹಸ್ಯಗಳನ್ನು ಕಂಡುಹಿಡಿಯುವ ಸಮಯ. ನಿಮ್ಮ ಮನಸ್ಸು ಮತ್ತು ದೇಹದ ನಡುವಿನ ಸಂಪರ್ಕವನ್ನು ಕೇಂದ್ರೀಕರಿಸುವ ಮೂಲಕ ನಿಮ್ಮ ಉತ್ತಮ ಜೀವನವನ್ನು ನಡೆಸಲು ನಿಮಗೆ ಅನುವು ಮಾಡಿಕೊಡುವ ನಿಜವಾದ ಆನಂದದ ಸ್ಥಿತಿಯನ್ನು ನೀವು ಸಾಧಿಸಬಹುದು. ಈ ಸಂತೋಷದ ಸ್ಥಿತಿಯನ್ನು ಸಾಧಿಸುವ ಕೀಲಿಯು ಸಾವಧಾನತೆಯ ಮೂಲಕವಾಗಿದೆ. ಧ್ಯಾನ, ಆಳವಾದ ಉಸಿರಾಟ ಮತ್ತು ಯೋಗದಂತಹ ಸಾವಧಾನತೆಯ ತಂತ್ರಗಳನ್ನು ಅಭ್ಯಾಸ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಹೇಗೆ ಶಾಂತಗೊಳಿಸುವುದು ಮತ್ತು ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸುವುದು ಹೇಗೆ ಎಂಬುದನ್ನು ನೀವು ಕಲಿಯಬಹುದು.
ಇದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸಾವಧಾನತೆ ಅಭ್ಯಾಸಗಳ ಜೊತೆಗೆ ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಳಜಿ ವಹಿಸುವುದು ಮುಖ್ಯವಾಗಿದೆ. ಸಂಪೂರ್ಣ ಆಹಾರಗಳಲ್ಲಿ ಸಮೃದ್ಧವಾಗಿರುವ ಆರೋಗ್ಯಕರ ಆಹಾರವನ್ನು ತಿನ್ನುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ದೈಹಿಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಆದರೆ ಮನಸ್ಥಿತಿ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಸಂತೋಷ ಮತ್ತು ಕ್ಷೇಮವನ್ನು ಸಾಧಿಸುವಲ್ಲಿ ಆರೋಗ್ಯಕರ ಅಭ್ಯಾಸಗಳು ಅತ್ಯಗತ್ಯ ಅಂಶಗಳಾಗಿವೆ. ಈ ಅಭ್ಯಾಸಗಳು ಜನರ ಜೀವನವನ್ನು ಪರಿವರ್ತಿಸಬಹುದು. ಅವರು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅಥವಾ ದೈಹಿಕ ಸ್ಥಿತಿಗಳೊಂದಿಗೆ ಹೋರಾಡುತ್ತಿರಲಿ. ವ್ಯಕ್ತಿಗಳು ತಮ್ಮ ದೈನಂದಿನ ದಿನಚರಿಯಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಂಡಾಗ ಅವರು ತಮ್ಮ ಒಟ್ಟಾರೆ ಯೋಗಕ್ಷೇಮದಲ್ಲಿ ಗಮನಾರ್ಹ ಸುಧಾರಣೆಯನ್ನು ಅನುಭವಿಸಬಹುದು. ಯಾರಾದರೂ ಅಳವಡಿಸಿಕೊಳ್ಳಬಹುದಾದ ಸರಳವಾದ ಆದರೆ ಅತ್ಯಂತ ಶಕ್ತಿಯುತವಾದ ಅಭ್ಯಾಸವೆಂದರೆ ವ್ಯಾಯಾಮ. ದೈಹಿಕ ಚಟುವಟಿಕೆಯು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಇದು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಹೃದಯರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ, ಸ್ನಾಯುಗಳು ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ, ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಅರಿವಿನ ಕಾರ್ಯವನ್ನು ಹೆಚ್ಚಿಸುತ್ತದೆ. ವ್ಯಾಯಾಮವು ಪ್ರಯೋಜನಕಾರಿಯಾಗಲು ತೀವ್ರವಾಗಿರಬೇಕಾಗಿಲ್ಲ. ಚುರುಕಾದ ನಡಿಗೆ ಅಥವಾ ಯೋಗದಂತಹ ಮಧ್ಯಮ ಚಟುವಟಿಕೆಗಳು ಸಹ ಒಬ್ಬರ ಒಟ್ಟಾರೆ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ಸಂತೋಷವನ್ನು ಉತ್ತೇಜಿಸಲು ಮತ್ತೊಂದು ಅಗತ್ಯ ಅಭ್ಯಾಸವೆಂದರೆ ನಿಯಮಿತವಾಗಿ ಸ್ವಯಂ ಆರೈಕೆಯನ್ನು ಅಭ್ಯಾಸ ಮಾಡುವುದು. ಹೆಚ್ಚಿನ ಜನರು ತಮ್ಮನ್ನು ತಾವು ಇತರ ಕಾರ್ಯಗಳಿಗೆ ಆದ್ಯತೆ ನೀಡುವುದರಿಂದ ಸ್ವಯಂ ಆರೈಕೆಯನ್ನು ನಿರ್ಲಕ್ಷಿಸುತ್ತಾರೆ. ರೇಡಿಯಂಟ್ ಲಿವಿಂಗ್ ಎನ್ನುವುದು ಒಂದು ಪರಿಕಲ್ಪನೆಯಾಗಿದ್ದು, ಒಬ್ಬ ವ್ಯಕ್ತಿಯು ತನ್ನ ಜೀವನದ ಎಲ್ಲ ಅಂಶಗಳಲ್ಲಿ ರೋಮಾಂಚಕ, ಆರೋಗ್ಯಕರ ಮತ್ತು ಪೂರ್ಣತೆಯನ್ನು ಅನುಭವಿಸುವ ಸ್ಥಿತಿಯನ್ನು ವಿವರಿಸುತ್ತದೆ. ಈ ಸ್ಥಿತಿಯನ್ನು ಸಾಧಿಸಲು ದೈಹಿಕ, ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಆರೋಗ್ಯಕರ ಅಭ್ಯಾಸಗಳು ಮತ್ತು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಉಜ್ವಲ ಜೀವನಕ್ಕಾಗಿ ಈ ಮಾರ್ಗಸೂಚಿಯು ಉದ್ದೇಶಪೂರ್ವಕ ಮತ್ತು ಪೂರೈಸುವ ಜೀವನವನ್ನು ಬಯಸುವ ವ್ಯಕ್ತಿಗಳಿಗೆ ಜೀವನದ ಯಾವುದೇ ಹಂತದಲ್ಲಿ ಕಾರ್ಯಗತಗೊಳಿಸಬಹುದಾದ ಕಾರ್ಯತಂತ್ರಗಳನ್ನು ಒಳಗೊಂಡಿದೆ. ಉಜ್ವಲ ಜೀವನದ ಮೊದಲ ಅಂಶವೆಂದರೆ ದೈಹಿಕ ಆರೋಗ್ಯ. ಇದು ನಿಯಮಿತ ವ್ಯಾಯಾಮ, ಪೌಷ್ಟಿಕ ಆಹಾರಗಳನ್ನು ತಿನ್ನುವುದು, ಸಾಕಷ್ಟು ನಿದ್ರೆ ಪಡೆಯುವುದು, ಮದ್ಯಪಾನ ಅಥವಾ ತಂಬಾಕು ಸೇವನೆಯಂತಹ ಆರೋಗ್ಯವನ್ನು ದುರ್ಬಲಗೊಳಿಸುವ ವಸ್ತುಗಳನ್ನು ತಪ್ಪಿಸುವುದನ್ನು ಒಳಗೊಂಡಿರುತ್ತದೆ. ಉತ್ತಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಸಕಾರಾತ್ಮಕತೆಯು ನಮ್ಮ ಜೀವನವನ್ನು ಅಸಂಖ್ಯಾತ ರೀತಿಯಲ್ಲಿ ಪರಿವರ್ತಿಸುವ ಪ್ರಬಲ ಶಕ್ತಿಯಾಗಿದೆ. ಇದು ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳನ್ನು ಪ್ರಭಾವಿಸುತ್ತದೆ, ನಮಗೆ ಹೆಚ್ಚು ಆಶಾವಾದಿ, ಭರವಸೆ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ನಾವೆಲ್ಲರೂ ಸಾಧ್ಯವಾದಷ್ಟು ಉತ್ತಮ ಜೀವನವನ್ನು ನಡೆಸಲು ಬಯಸುತ್ತೇವೆ. ಅದು ಶಕ್ತಿ, ಉತ್ಸಾಹ ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಆದರೆ ನಮ್ಮ ನಿಜವಾದ ಸಾಮರ್ಥ್ಯವನ್ನು ತಲುಪದಂತೆ ತಡೆಯುವ ನಕಾರಾತ್ಮಕ ಮಾದರಿಗಳಲ್ಲಿ ನಾವು ಹೆಚ್ಚಾಗಿ ಸಿಲುಕಿಕೊಳ್ಳುತ್ತೇವೆ. ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೊರಹಾಕುವ ಒಂದು ಮಾರ್ಗವಾಗಿದೆ. ಈ ಅಭ್ಯಾಸಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು, ಆದರೆ ಸಾಮಾನ್ಯವಾಗಿ ನಿಯಮಿತ ವ್ಯಾಯಾಮ, ಸಮತೋಲಿತ ಪೋಷಣೆ, ಸಾಕಷ್ಟು ನಿದ್ರೆ, ಧ್ಯಾನ ಅಥವಾ ಯೋಗದಂತಹ ಸಾವಧಾನತೆ ಅಭ್ಯಾಸಗಳು ಮತ್ತು ನಿಮ್ಮನ್ನು ಕೆಳಗಿಳಿಸುವ ಬದಲು ನಿಮ್ಮನ್ನು ಮೇಲಕ್ಕೆತ್ತುವ ಸಕಾರಾತ್ಮಕ ಜನರೊಂದಿಗೆ ಬೆರೆಯುವ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ನಾವು ಈ ಅಭ್ಯಾಸಗಳನ್ನು ನಮ್ಮ ದಿನಚರಿಯಲ್ಲಿ ಸ್ಥಿರವಾಗಿ ಕಾಲಾನಂತರದಲ್ಲಿ ಅಳವಡಿಸಿಕೊಂಡಾಗ ಅವು ನಾವು ಆಗೊಮ್ಮೆ ಈಗೊಮ್ಮೆ ಮಾಡುವ ಬದಲು ನಾವು ಯಾರೆಂಬುದರ ಭಾಗವಾಗುತ್ತಾರೆ. ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ನಮಗಾಗಿ ಉಜ್ವಲ ಭವಿಷ್ಯವನ್ನು ರಚಿಸಬಹುದು. ಸಂತೋಷದ ಅನ್ವೇಷಣೆಯಲ್ಲಿ ನಾವು ಸಾಮಾನ್ಯವಾಗಿ ಭೌತಿಕ ಆಸ್ತಿ ಅಥವಾ ಸಾಧನೆಗಳ ಮೇಲೆ ಕೇಂದ್ರೀಕರಿಸುತ್ತೇವೆ. ಆದಾಗ್ಯೂ ನಿಜವಾದ ಮತ್ತು ಶಾಶ್ವತವಾದ ಸಂತೋಷವು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮದ ಸ್ವಾಸ್ಥ್ಯವನ್ನು ಒಳಗೊಂಡಿರುವ ಒಂದು ಸಮಗ್ರ ಅನುಭವವಾಗಿದೆ. ಈ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಹೆಚ್ಚು ಪೂರೈಸುವ ಮತ್ತು ಸಂತೋಷದಾಯಕ ಜೀವನಕ್ಕೆ ಕೊಡುಗೆ ನೀಡುತ್ತದೆ. ಮನಸ್ಸಿನಿಂದ ಪ್ರಾರಂಭಿಸಿ. ಸಾವಧಾನತೆ ಧ್ಯಾನ ಅಥವಾ ಜರ್ನಲಿಂಗ್ ಅನ್ನು ಅಭ್ಯಾಸ ಮಾಡುವುದು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಬಗ್ಗೆ ಹೆಚ್ಚು ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ. ಈ ಅರಿವು ನಮಗೆ ಋಣಾತ್ಮಕ ಮಾದರಿಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ಧನಾತ್ಮಕವಾಗಿ ಮರುಹೊಂದಿಸಲು ಅನುಮತಿಸುತ್ತದೆ. ಹೆಚ್ಚುವರಿಯಾಗಿ
ಓದುವ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮ ಮನಸ್ಸನ್ನು ಉತ್ತೇಜಿಸುತ್ತದೆ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ದೇಹಕ್ಕೆ ದೈಹಿಕ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಪೋಷಣೆ ಅತ್ಯಗತ್ಯ. ವ್ಯಾಯಾಮವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಅದು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸರಿಯಾದ ಪೋಷಣೆಯು ದೈನಂದಿನ ಕಾರ್ಯಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಆಂತರಿಕ ಅಂಗಗಳ ಕಾರ್ಯವನ್ನು ಉತ್ತೇಜಿಸುತ್ತದೆ. ಆರೋಗ್ಯಕರ ಅಭ್ಯಾಸಗಳನ್ನು ಸ್ಥಾಪಿಸುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಎಚ್ಚರಿಕೆಯ ಆಹಾರ ಆಯ್ಕೆಗಳನ್ನು ಮಾಡುವುದು. ಹಣ್ಣುಗಳು ಮತ್ತು ತರಕಾರಿಗಳಂತಹ ಸಂಪೂರ್ಣ ಆಹಾರಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ತಿನ್ನುವುದು ಅತ್ಯುತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ನಿಮ್ಮ ಆರೋಗ್ಯದ ಗುರಿಗಳು ಯಾವಾಗಲೂ ಕೈಗೆಟುಕುತ್ತಿಲ್ಲ ಎಂಬ ಭಾವನೆಯಿಂದ ನೀವು ದಣಿದಿರುವಿರಿ. ಒತ್ತಡದಿಂದ ಬಳಲುತ್ತಿದ್ದೀರಾ. ನಿಮ್ಮದೇ ಆದ ಕ್ಷೇಮ ಪ್ರಪಂಚವನ್ನು ನ್ಯಾವಿಗೇಟ್ ಮಾಡಲು ಪ್ರಯತ್ನಿಸುವುದು ಅಗಾಧವಾಗಿರಬಹುದು. ಅದಕ್ಕಾಗಿಯೇ ನಾವು ಸ್ವಾಸ್ಥ್ಯ ಬ್ಲೂಪ್ರಿಂಟ್ ಅನ್ನು ರಚಿಸಿದ್ದೇವೆ. ಎಲ್ಲಾ ಒತ್ತಡಗಳಿಲ್ಲದೆ ನಿಮ್ಮ ಆರೋಗ್ಯಕರ ಸಂತೋಷದ ಸ್ವಯಂ ಸಾಧಿಸಲು ನಿಮಗೆ ಸಹಾಯ ಮಾಡುವ ಸರಳ ಮಾರ್ಗದರ್ಶಿ. ನಮ್ಮ ನೀಲನಕ್ಷೆಯ ಮೂಲಭೂತ ಸ್ತಂಭಗಳನ್ನು ಆಧರಿಸಿದೆ: ಪೋಷಣೆ, ಚಲನೆ ಮತ್ತು ಮನಸ್ಥಿತಿ. ಕಾಲಾನಂತರದಲ್ಲಿ ಸಣ್ಣ ಬದಲಾವಣೆಗಳೊಂದಿಗೆ ಈ ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಮ್ಮ ಒಟ್ಟಾರೆ ಯೋಗಕ್ಷೇಮದಲ್ಲಿ ನೀವು ಈಗಿನಿಂದಲೇ ಸುಧಾರಣೆಗಳನ್ನು ನೋಡಬಹುದು. ಕ್ಷೇಮವು ಹತ್ತುವಿಕೆ ಯುದ್ಧದಂತೆ ಭಾವಿಸಬಾರದು ಎಂದು ನಾವು ನಂಬುತ್ತೇವೆ. ಬದಲಿಗೆ ಅದು ನಮ್ಮ ದೈನಂದಿನ ಜೀವನದ ನೈಸರ್ಗಿಕ ಭಾಗವಾಗಿರಬೇಕು. ಆ ಆಧಾರ ಸ್ತಂಭವೆಂದರೆ ಪೋಷಣೆ. ನಿರಂತರ ಶಕ್ತಿ ಮತ್ತು ಅತ್ಯುತ್ತಮ ಆರೋಗ್ಯಕ್ಕಾಗಿ ಸರಿಯಾದ ಆಹಾರಗಳೊಂದಿಗೆ ನಿಮ್ಮ ದೇಹವನ್ನು ಇಂಧನಗೊಳಿಸುವುದು. ಸರಿಯಾದ ಆಹಾರಗಳು ನಿಮಗೆ ಉತ್ತಮ ಭಾವನೆಯನ್ನು ಹೊಂದಲು, ಅದ್ಭುತವಾಗಿ ಕಾಣಲು ಮತ್ತು ನಿಮ್ಮನ್ನು ಚುರುಕಾಗಿಸಲು ಸಹಾಯ ಮಾಡುತ್ತದೆ. ಎರಡನೆಯ ಸ್ತಂಭವೆಂದರೆ ಚಲನೆ. ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಸಕ್ರಿಯವಾಗಿರುವುದು, ಉತ್ತಮ ನಿದ್ರೆ ಮತ್ತು ಗಾಯವಿಲ್ಲದೆ ಉಳಿಯುವುದು. ಮೂರನೇ ಸ್ತಂಭವೆಂದರೆ ಮನಸ್ಥಿತಿಗೆ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಆಶಾವಾದಿ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವ ಮೂಲಕ ಜೀವನವನ್ನು ಹೆಚ್ಚು ಆನಂದಿಸಲು ಮಾರ್ಗಗಳನ್ನು ಕಂಡುಕೊಳ್ಳುವುದು. ಇಂದಿನ ವೇಗದ ಜಗತ್ತಿನಲ್ಲಿ ದೈನಂದಿನ ಜೀವನದ ಜಂಜಾಟದಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ಸುಲಭವಾಗಿದೆ. ನಾವು ಸಾಮಾನ್ಯವಾಗಿ ನಮ್ಮ ಜವಾಬ್ದಾರಿಗಳಿಂದ ತುಂಬಿ ಹೋಗಿದ್ದೇವೆ. ಹೆಚ್ಚಿನ ಯಶಸ್ಸು ಮತ್ತು ವಸ್ತು ಆಸ್ತಿಗಾಗಿ ನಿರಂತರವಾಗಿ ಶ್ರಮಿಸುತ್ತೇವೆ. ಆದಾಗ್ಯೂ ನಿಮ್ಮ ಜೀವನವನ್ನು ಸರಳಗೊಳಿಸುವುದರಲ್ಲಿ ನಿಜವಾದ ಸಂತೋಷವನ್ನು ಕಾಣಬಹುದು ಎಂದು ನಾವು ನಿಮಗೆ ಹೇಳಿದರೆ ಏನು? ಜಟಿಲವಲ್ಲದ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಬಲವಾದ, ಹೆಚ್ಚು ಪೂರೈಸುವ ಜೀವನವನ್ನು ನಡೆಸಬಹುದು. ಅಳವಡಿಸಿಕೊಳ್ಳಬೇಕಾದ ಒಂದು ಸರಳ ಅಭ್ಯಾಸವೆಂದರೆ ನಿಮ್ಮ ಮನೆಯನ್ನು ಅಸ್ತವ್ಯಸ್ತಗೊಳಿಸುವುದು. ಸ್ವಚ್ಛವಾದ ಸ್ಥಳವು ನಿಮಗೆ ಮನಸ್ಸಿನ ಶಾಂತಿಯನ್ನು ತರುವುದು ಮಾತ್ರವಲ್ಲ, ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದುದನ್ನು ಕೇಂದ್ರೀಕರಿಸಲು ಸಹ ನಿಮಗೆ ಅವಕಾಶ ನೀಡುತ್ತದೆ. ಪರಿಗಣಿಸಬೇಕಾದ ಇನ್ನೊಂದು ಅಭ್ಯಾಸವೆಂದರೆ ಸಾವಧಾನತೆಯನ್ನು ಅಭ್ಯಾಸ ಮಾಡುವುದು. ಇದು ಈ ಕ್ಷಣದಲ್ಲಿ ಇರುವುದು ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಹಾಗೆ ಮಾಡುವುದರಿಂದ ನೀವು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಬಹುದು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಬಹುದು. ಅಂತಿಮವಾಗಿ, ಕನಿಷ್ಠ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಜೀವನವನ್ನು ಇನ್ನಷ್ಟು ಸರಳಗೊಳಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಅಭ್ಯಾಸಗಳ ಪಾಂಡಿತ್ಯದೊಂದಿಗೆ ನಿಮ್ಮ ಯೋಗಕ್ಷೇಮವನ್ನು ಹೆಚ್ಚಿಸಿ. ಆರೋಗ್ಯಕರ ಜೀವನ ಶೈಲಿಯನ್ನು ಜೀವಿಸುವುದು ರೋಮಾಂಚಕ ಮತ್ತು ಸಶಕ್ತ ಜೀವನವನ್ನು ಸಾಧಿಸಲು ಪ್ರಮುಖವಾಗಿದೆ. ನಾವು ಸೇವಿಸುವ ಆಹಾರದಿಂದ ನಾವು ತೊಡಗಿಸಿಕೊಳ್ಳುವ ದೈಹಿಕ ಚಟುವಟಿಕೆಯವರೆಗೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಆರೋಗ್ಯ ಮತ್ತು ಸಂತೋಷವನ್ನು ಉತ್ತೇಜಿಸುವ ಸುಸ್ಥಿರ ಅಭ್ಯಾಸಗಳನ್ನು ನಾವು ಹೇಗೆ ರಚಿಸಬಹುದು? ಹೆಚ್ಚು ಪೂರೈಸುವ ಜೀವನಕ್ಕಾಗಿ ಆರೋಗ್ಯಕರ ಅಭ್ಯಾಸಗಳನ್ನು ಮಾಸ್ಟರಿಂಗ್ ಮಾಡುವುದರಲ್ಲಿ ಉತ್ತರವಿದೆ. ಆರೋಗ್ಯಕರ ಅಭ್ಯಾಸಗಳನ್ನು ರಚಿಸುವ ಅತ್ಯಂತ ನಿರ್ಣಾಯಕ ಹಂತವೆಂದರೆ ಸ್ಪಷ್ಟ ಗುರಿಗಳನ್ನು ಹೊಂದಿಸುವುದು. ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಮತ್ತು ಅದು ನಿಮಗೆ ಏಕೆ ಮುಖ್ಯವಾಗಿದೆ ಎಂಬುದನ್ನು ಗುರುತಿಸಿ. ಈ ಸ್ಪಷ್ಟತೆಯು ನಿಮ್ಮ ಜೀವನ ಶೈಲಿಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಮಾಡಲು ನಿಮ್ಮನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಒಂದೇ ಬಾರಿಗೆ ತೀವ್ರವಾದ ರೂಪಾಂತರಗಳನ್ನು ಪ್ರಯತ್ನಿಸುವ ಬದಲು ದೈನಂದಿನ ದಿನಚರಿಗಳಲ್ಲಿ ಸಣ್ಣ ಹೆಚ್ಚುತ್ತಿರುವ ಬದಲಾವಣೆಗಳನ್ನು ನಿರ್ಮಿಸುವತ್ತ ಗಮನಹರಿಸಿ. ಕ್ರಮೇಣ ಪ್ರಗತಿಯನ್ನು ಸಾಧಿಸುವುದು ದೀರ್ಘಾವಧಿಯ ಯಶಸ್ಸನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಮತ್ತು ತುಂಬಾ ಬೇಗ ಪ್ರಯತ್ನಿಸುವುದರಿಂದ ಅತಿಯಾದ ಅಥವಾ ಭಸ್ಮವಾಗಿಸುವಿಕೆಯ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ. ಆರೋಗ್ಯಕರ ಅಭ್ಯಾಸಗಳನ್ನು ಮಾಸ್ಟರಿಂಗ್ ಮಾಡುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಸ್ವಯಂ
ಆರೈಕೆ ಅಭ್ಯಾಸಗಳ ಬಗ್ಗೆ ಎಚ್ಚರವಾಗಿರುವುದು. ನಿಮ್ಮ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವುದು ಅನೇಕ ಜನರು ಶ್ರಮಿಸುವ ವಿಷಯವಾಗಿದೆ. ಆದರೂ ಇದು ನ್ಯಾವಿಗೇಟ್ ಮಾಡಲು ಕಷ್ಟಕರವಾದ ಮಾರ್ಗವಾಗಿದೆ. ಆದಾಗ್ಯೂ ಕೈಯಲ್ಲಿ ಪ್ರಾಯೋಗಿಕ ಮಾರ್ಗದರ್ಶಿಯೊಂದಿಗೆ ಆರೋಗ್ಯಕರ, ಸಂತೋಷದಾಯಕ ಮತ್ತು ಬಲಶಾಲಿಯಾಗಿ ನೀವು ಹೆಚ್ಚು ಸಾಧಿಸಬಹುದು. ಕೆಳಗಿನ ಪ್ಯಾರಾಗಳು ನಿಮ್ಮ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಲು ಮತ್ತು ನೀವು ಅರ್ಹವಾದ ಜೀವನವನ್ನು ನಡೆಸಲು ಸಹಾಯ ಮಾಡಲು ಕೆಲವು ಪ್ರಮುಖ ಹಂತಗಳನ್ನು ವಿವರಿಸುತ್ತದೆ. ಮೊದಲನೆಯದಾಗಿ, ನಿಮ್ಮ ಜೀವನದ ಯಾವ ಕ್ಷೇತ್ರಗಳಲ್ಲಿ ಸುಧಾರಣೆ ಅಗತ್ಯವಿದೆ ಎಂಬುದನ್ನು ಗುರುತಿಸುವುದು ಮುಖ್ಯವಾಗಿದೆ. ಇದು ದೈಹಿಕ ಆರೋಗ್ಯ ಮತ್ತು ಫಿಟ್ನೆಸ್ನಿಂದ ಮಾನಸಿಕ ಯೋಗಕ್ಷೇಮ ಅಥವಾ ವೃತ್ತಿ ಆಕಾಂಕ್ಷೆಗಳವರೆಗೆ ಯಾವುದನ್ನಾದರೂ ಒಳಗೊಂಡಿರಬಹುದು. ಗುರುತಿಸಿದ ನಂತರ, ವಾಸ್ತವಿಕವಾದ ಆದರೆ ಬೆಳವಣಿಗೆ ಮತ್ತು ಅಭಿವೃದ್ಧಿಯತ್ತ ನಿಮ್ಮನ್ನು ತಳ್ಳಲು ಸಾಕಷ್ಟು ಸವಾಲಿನ ಸ್ಪಷ್ಟ ಗುರಿಗಳನ್ನು ಹೊಂದಿಸಿ. ಎರಡನೆಯದಾಗಿ, ಈ ಗುರಿಗಳನ್ನು ಬೆಂಬಲಿಸುವ ಆರೋಗ್ಯಕರ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸಿ. ಇದು ನಿಯಮಿತ ವ್ಯಾಯಾಮ ಅಥವಾ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಧ್ಯಾನ ಅಥವಾ ಜರ್ನಲಿಂಗ್ನಂತಹ ಸ್ವಯಂ ಆರೈಕೆ ಅಭ್ಯಾಸಗಳಂತಹ ವಿಷಯಗಳನ್ನು ಒಳಗೊಂಡಿರಬಹುದು. ಸಣ್ಣ ಬದಲಾವಣೆಗಳು ಕಾಲಾನಂತರದಲ್ಲಿ ಸೇರಿಸಬಹುದು ಮತ್ತು ಒಟ್ಟಾರೆ ಯೋಗಕ್ಷೇಮದಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕಾರಣವಾಗಬಹುದು ಎಂಬುದನ್ನು ನೆನಪಿಡಿ. ಚೈತನ್ಯದ ಮಾರ್ಗವು ಅನೇಕ ಜನರು ಶ್ರಮಿಸುತ್ತದೆ, ಆದರೆ ಕೆಲವರು ಸಾಧಿಸುತ್ತಾರೆ. ನಿಮ್ಮ ಜೀವನ ಶೈಲಿ ಮತ್ತು ಅಭ್ಯಾಸಗಳನ್ನು ಪರಿವರ್ತಿಸುವುದು ಬೆದರಿಸುವ ಕೆಲಸದಂತೆ ತೋರುತ್ತಿದ್ದರೂ, ಉಜ್ವಲವಾದ, ಬಲವಾದ ಭವಿಷ್ಯದ ಹಾದಿಯನ್ನು ಪ್ರಾರಂಭಿಸಲು ನೀವು ತೆಗೆದುಕೊಳ್ಳಬಹುದಾದ ಸುಲಭವಾದ ಹಂತಗಳಿವೆ. ನಿಮ್ಮ ಆರೋಗ್ಯ ಮತ್ತು ಚೈತನ್ಯಕ್ಕಾಗಿ ನೀವು ಮಾಡಬಹುದಾದ ಪ್ರಮುಖ ವಿಷಯವೆಂದರೆ ನಿದ್ರೆಗೆ ಆದ್ಯತೆ ನೀಡುವುದು. ಪ್ರತಿ ರಾತ್ರಿ ಸಾಕಷ್ಟು ನಿದ್ರೆ ಪಡೆಯುವುದು ಮೆದುಳಿನ ಕಾರ್ಯ, ಮನಸ್ಥಿತಿ ಮತ್ತು ದೈಹಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸ್ಥಿರವಾದ ಬೆಡ್ ಟೈಮ್ ದಿನಚರಿಯನ್ನು ಸ್ಥಾಪಿಸುವ ಮೂಲಕ, ಮಲಗುವ ಮುನ್ನ ಪರದೆಗಳನ್ನು ತಪ್ಪಿಸುವ ಮೂಲಕ ಮತ್ತು ಆರಾಮದಾಯಕವಾದ ಮಲಗುವ ವಾತಾವರಣವನ್ನು ರಚಿಸುವ ಮೂಲಕ ಪ್ರತಿ ರಾತ್ರಿ 7-9 ಗಂಟೆಗಳ ಗುಣಮಟ್ಟದ ನಿದ್ರೆಗಾಗಿ ಗುರಿ ಮಾಡಿ. ನೀವು ಅಳವಡಿಸಿಕೊಳ್ಳಬಹುದಾದ ಇನ್ನೊಂದು ಸುಲಭವಾದ ಅಭ್ಯಾಸವೆಂದರೆ ದಿನವಿಡೀ ಹೆಚ್ಚು ನೀರು ಕುಡಿಯುವುದು. ಶಕ್ತಿಯ ಮಟ್ಟವನ್ನು ಕಾಯ್ದುಕೊಳ್ಳಲು, ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಬೆಂಬಲಿಸಲು ಮತ್ತು ಸ್ಪಷ್ಟ ಚರ್ಮವನ್ನು ಉತ್ತೇಜಿಸಲು ಹೈಡ್ರೀಕರಿಸಿದ ಉಳಿಯುವುದು ನಿರ್ಣಾಯಕವಾಗಿದೆ. ದಿನವಿಡೀ ಹೆಚ್ಚು ನೀರು ಕುಡಿಯಲು ಜ್ಞಾಪನೆಯಾಗಿ ನೀವು ಎಲ್ಲಿಗೆ ಹೋದರೂ ಮರುಬಳಕೆ ಮಾಡಬಹುದಾದ ನೀರಿನ ಬಾಟಲಿಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ಹಲವಾರು ವಿರೋಧಾತ್ಮಕ ಅಭಿಪ್ರಾಯಗಳು ಮತ್ತು ಮಾಹಿತಿಯು ಲಭ್ಯವಿರುವುದರಿಂದ ಮುಳುಗುವುದು ಮತ್ತು ಗೊಂದಲಕ್ಕೊಳಗಾಗುವುದು ಸುಲಭ. ಒಳ್ಳೆಯ ಸುದ್ದಿ ಎಂದರೆ ಆರೋಗ್ಯವು ಸರಳವಾಗಿರುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡುವ ಸಣ್ಣ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇದು ಪ್ರಾರಂಭವಾಗುತ್ತದೆ. ಆರೋಗ್ಯಕರ ಜೀವನ ಶೈಲಿಯು ಬುದ್ಧಿವಂತ ಆಹಾರದ ಆಯ್ಕೆಗಳನ್ನು ಮಾಡುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು, ಸಾಕಷ್ಟು ನಿದ್ರೆ ಪಡೆಯುವುದು, ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು, ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರುವುದು, ತಂಬಾಕು ಮತ್ತು ಮದ್ಯದಂತಹ ಹಾನಿಕಾರಕ ಪದಾರ್ಥಗಳನ್ನು ತಪ್ಪಿಸುವುದು ಮತ್ತು ಅಗತ್ಯವಿದ್ದಾಗ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು. ಆರೋಗ್ಯದ ಈ ಮೂಲ ತತ್ವಗಳನ್ನು ಕಾಲಾನಂತರದಲ್ಲಿ ನಿರಂತರವಾಗಿ ಅನುಸರಿಸುವ ಮೂಲಕ ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕ್ಕೆ ಒಂದೇ ರೀತಿಯ ವಿಧಾನವಿಲ್ಲ ಎಂದು ನೆನಪಿಡಿ. ಬೇರೆಯವರಿಗೆ ಏನು ಕೆಲಸ ಮಾಡುತ್ತದೆ ಎಂಬುದು ನಿಮಗೆ ಕೆಲಸ ಮಾಡದಿರಬಹುದು. ನಿಮ್ಮ ದೇಹವನ್ನು ಆಲಿಸಿ ಮತ್ತು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ. ಸಣ್ಣ ಬದಲಾವಣೆಗಳನ್ನು ನೀವು ಸ್ಥಿರವಾಗಿ ಅಂಟಿಕೊಂಡರೆ ದೀರ್ಘಾವಧಿಯಲ್ಲಿ ನಿಮ್ಮ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ನಿಮ್ಮ ದೇಹ ಮತ್ತು ಮನಸ್ಸನ್ನು ಪೋಷಿಸುವ ಸರಳ, ಸಮರ್ಥನೀಯ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವುದರ ಬಗ್ಗೆ ಅಷ್ಟೇ. ಈ ಅಭ್ಯಾಸಗಳು ಸಾಕಷ್ಟು ನೀರು ಕುಡಿಯುವುದು, ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ಅಥವಾ ಸಾಕಷ್ಟು ನಿದ್ರೆ ಪಡೆಯುವುದು ಮೂಲಭೂತವಾಗಿರಬಹುದು. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಈ ಸಣ್ಣ ಬದಲಾವಣೆಗಳನ್ನು ಸೇರಿಸುವುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಆರೋಗ್ಯಕರ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವ ಕೀಲಿಯು ಸ್ಥಿರತೆಯಾಗಿದೆ. ನೀವು ರಾತ್ರಿಯಲ್ಲಿ ತೀವ್ರ ಬದಲಾವಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಬದಲಾಗಿ, ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ಪ್ರತಿದಿನ ಸಣ್ಣ ಹೆಜ್ಜೆಗಳನ್ನು ತೆಗೆದುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿ. ಪ್ರತಿದಿನ 15 ನಿಮಿಷಗಳ ನಡಿಗೆಗೆ ಹೋಗುವುದು ಅಥವಾ ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವಂತಹ ಸಾಧಿಸಬಹುದಾದ ಗುರಿಗಳನ್ನು ಹೊಂದಿಸುವ ಮೂಲಕ ಪ್ರಾರಂಭಿಸಿ. ದಾರಿಯುದ್ದಕ್ಕೂ ಪ್ರತಿ ಚಿಕ್ಕ ವಿಜಯವನ್ನು ಆಚರಿಸಿ. ಇದು ನಿಮ್ಮ ಗುರಿಗಳಿಗೆ ಪ್ರೇರಣೆ ಮತ್ತು ಬದ್ಧವಾಗಿರಲು ಸಹಾಯ ಮಾಡುತ್ತದೆ. ಕ್ಷೇಮವು ಕೇವಲ ದೈಹಿಕ ಆರೋಗ್ಯವಲ್ಲ, ಆದರೆ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಒಳಗೊಳ್ಳುತ್ತದೆ ಎಂಬುದನ್ನು ನೆನಪಿಡಿ.
ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಸಂತೋಷದ ಮತ್ತು ಆರೋಗ್ಯಕರ ಜೀವನಕ್ಕೆ ಅತ್ಯಗತ್ಯ. ಅದೃಷ್ಟವಶಾತ್ ನಿಮ್ಮ ಕ್ಷೇಮವನ್ನು ಹೆಚ್ಚಿಸಿಕೊಳ್ಳಲು ತೀವ್ರವಾದ ಬದಲಾವಣೆಗಳು ಅಥವಾ ದುಬಾರಿ ಚಿಕಿತ್ಸೆಗಳ ಅಗತ್ಯವಿರುವುದಿಲ್ಲ. ಕೆಲವು ಸರಳ ತಂತ್ರಗಳೊಂದಿಗೆ ನಿಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ನೀವು ಹೆಚ್ಚಿಸಬಹುದು. ಮೊದಲನೆಯದಾಗಿ, ಸ್ಥಿರವಾದ ಬೆಡ್ ಟೈಮ್ ದಿನಚರಿಯನ್ನು ಸ್ಥಾಪಿಸುವ ಮೂಲಕ ಮತ್ತು ಸಾಧ್ಯವಾದಷ್ಟು ಅದಕ್ಕೆ ಅಂಟಿಕೊಳ್ಳುವ ಮೂಲಕ ನಿದ್ರೆಗೆ ಆದ್ಯತೆ ನೀಡಿ. ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮನಸ್ಥಿತಿ, ಅರಿವಿನ ಕಾರ್ಯ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಸುಧಾರಿಸುತ್ತದೆ. ಎರಡನೆಯದಾಗಿ, ನಿಮ್ಮ ದೈನಂದಿನ ದಿನಚರಿಯಲ್ಲಿ ನಿಯಮಿತವಾದ ದೈಹಿಕ ಚಟುವಟಿಕೆಯನ್ನು ಸೇರಿಸಿಕೊಳ್ಳಿ. ಇದು ಕೇವಲ ನೆರೆಹೊರೆಯ ಸುತ್ತಲೂ ಚುರುಕಾದ ನಡಿಗೆ ಅಥವಾ ಮನೆಯಲ್ಲಿ ಸ್ವಲ್ಪ ಬೆಳಕು ಚಾಚಿದರೂ ಸಹ ಹೃದಯರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಾಗ ಒತ್ತಡದ ಮಟ್ಟವನ್ನು ನಿರ್ವಹಿಸಲು ವ್ಯಾಯಾಮವು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ಮನಸ್ಸನ್ನು ಶಾಂತಗೊಳಿಸಲು ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ದಿನವಿಡೀ ಸಂಕ್ಷಿಪ್ತ ಧ್ಯಾನ ಅವಧಿಗಳು ಅಥವಾ ಆಳವಾದ ಉಸಿರಾಟದ ವ್ಯಾಯಾಮಗಳೊಂದಿಗೆ ಸಾವಧಾನತೆಯನ್ನು ಅಭ್ಯಾಸ ಮಾಡಿ. ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗಬಹುದು. ನೀವು ಬದಲಾವಣೆಯನ್ನು ಮಾಡಲು ಬಯಸುತ್ತಿದ್ದರೆ, ಆದರೆ ಎಲ್ಲಿ ಪ್ರಾರಂಭಿಸಬೇಕು ಎಂದು ತಿಳಿದಿಲ್ಲದಿದ್ದರೆ, ಸಣ್ಣದನ್ನು ಪ್ರಾರಂಭಿಸಲು ಪರಿಗಣಿಸಿ. ಸರಳ, ಆರೋಗ್ಯಕರ ಅಭ್ಯಾಸಗಳು ಸಂತೋಷದ ಮತ್ತು ಆರೋಗ್ಯಕರ ಜೀವನಕ್ಕೆ ಅಡಿಪಾಯವಾಗಿದೆ. ಒಂದು ಸುಲಭವಾದ ಅಭ್ಯಾಸವೆಂದರೆ ಹೆಚ್ಚು ನೀರು ಕುಡಿಯುವುದು. ಸಾಕಷ್ಟು ನೀರು ಕುಡಿಯುವುದು ಜೀರ್ಣಕ್ರಿಯೆ ಮತ್ತು ರಕ್ತ ಪರಿಚಲನೆ ಸೇರಿದಂತೆ ಸರಿಯಾದ ದೈಹಿಕ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಚರ್ಮವನ್ನು ಆರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತದೆ. ದಿನಕ್ಕೆ 1 ಹೆಚ್ಚುವರಿ ಗ್ಲಾಸ್ ನೀರನ್ನು ಕುಡಿಯುವ ಗುರಿಯನ್ನು ಹೊಂದಿಸುವ ಮೂಲಕ ಪ್ರಾರಂಭಿಸಿ ಮತ್ತು ನಿಮ್ಮ ದೇಹದ ತೂಕಕ್ಕೆ ಶಿಫಾರಸು ಮಾಡಿದ ಪ್ರಮಾಣವನ್ನು ತಲುಪುವವರೆಗೆ ಕ್ರಮೇಣ ಹೆಚ್ಚಿಸಿ. ದೊಡ್ಡ ಪರಿಣಾಮ ಬೀರುವ ಮತ್ತೊಂದು ಸರಳ ಅಭ್ಯಾಸವು ಸಾಕಷ್ಟು ನಿದ್ರೆ ಪಡೆಯುವುದು. ನಿದ್ರೆಯ ಕೊರತೆಯು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸ್ಥಿರವಾದ ಬೆಡ್ ಟೈಮ್ ದಿನಚರಿಯನ್ನು ಸ್ಥಾಪಿಸುವುದು ನಿಮ್ಮ ನಿದ್ರೆಯ ಚಕ್ರವನ್ನು ನಿಯಂತ್ರಿಸಲು ಮತ್ತು ನಿಮ್ಮ ವಿಶ್ರಾಂತಿಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಸವಾಲಾಗುತ್ತಿದೆ. ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ನಿಮ್ಮ ಆಂತರಿಕ ಶಕ್ತಿಯನ್ನು ಹೊರಹಾಕುವ ಮೂಲಕ ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಬಹುದು ಮತ್ತು ಸಂತೋಷದ, ಬಲವಾದ ಜೀವನವನ್ನು ನಡೆಸಬಹುದು. ಆರೋಗ್ಯಕರ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಒಳಗೊಂಡಿರುವ ದೈನಂದಿನ ದಿನಚರಿಯನ್ನು ಸ್ಥಾಪಿಸುವುದು ಈ ಗುರಿಯನ್ನು ಸಾಧಿಸುವ ಮೊದಲ ಹೆಜ್ಜೆಯಾಗಿದೆ. ಹಣ್ಣುಗಳು ಮತ್ತು ತರಕಾರಿಗಳಂತಹ ಪೌಷ್ಟಿಕ ಆಹಾರಗಳನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೈಹಿಕ ವ್ಯಾಯಾಮವು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ, ಆದರೆ ಹೃದಯರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗದಂತಹ ವಿಶ್ರಾಂತಿ ತಂತ್ರಗಳು ಅತ್ಯಗತ್ಯ. ಈ ಅಭ್ಯಾಸಗಳ ಜೊತೆಗೆ ಇತರರೊಂದಿಗೆ ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸುವುದು ಸಹ ಒಬ್ಬರ ಸಂತೋಷಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ಕಷ್ಟದ ಸಮಯದಲ್ಲಿ ಸಾಮಾಜಿಕ ಬೆಂಬಲವನ್ನು ಉತ್ತೇಜಿಸುವಾಗ ಪ್ರೀತಿಪಾತ್ರರ ಜೊತೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸುತ್ತದೆ. ಜವಾಬ್ದಾರಿಗಳ ಸಮುದ್ರದ ನಡುವೆ ನಿಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದು ಸವಾಲಿನ ಸಂಗತಿಯಾಗಿದೆ, ಆದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಸಂಕೀರ್ಣ ಅಥವಾ ಸಮಯ ತೆಗೆದುಕೊಳ್ಳಬೇಕಾಗಿಲ್ಲ. ಕೆಲವು ಸರಳ ಹಂತಗಳೊಂದಿಗೆ ನೀವು ಆರೋಗ್ಯಕರ, ಸಂತೋಷದ ಜೀವನವನ್ನು ಪ್ರಾರಂಭಿಸಬಹುದು. ಮೊದಲನೆಯದಾಗಿ, ನಿಮ್ಮ ದೇಹವನ್ನು ಆರೋಗ್ಯಕರ ಆಹಾರಗಳೊಂದಿಗೆ ಪೋಷಿಸಲು ಮತ್ತು ದಿನವಿಡೀ ಹೈಡ್ರೀಕರಿಸಿದ ಮೇಲೆ ಕೇಂದ್ರೀಕರಿಸಿ. ಸಂಸ್ಕರಿಸಿದ ತಿಂಡಿಗಳನ್ನು ತಪ್ಪಿಸಿ ಮತ್ತು ಹಣ್ಣುಗಳು, ತರಕಾರಿಗಳು, ನೇರ ಪ್ರೋಟೀನ್ಗಳು ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಂತಹ ಸಂಪೂರ್ಣ ಆಹಾರಗಳನ್ನು ಆರಿಸಿಕೊಳ್ಳಿ. ನಿಮ್ಮ ದೇಹವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ನೀವು ಸಾಕಷ್ಟು ನೀರು ಕುಡಿಯುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೆಯದಾಗಿ, ಶಾಂತವಾದ ಮಲಗುವ ಸಮಯದ ದಿನಚರಿಯನ್ನು ರಚಿಸುವ ಮೂಲಕ ಮತ್ತು ಸ್ಥಿರವಾದ ವೇಳಾಪಟ್ಟಿಗೆ ಅಂಟಿಕೊಳ್ಳುವ ಮೂಲಕ ವಿಶ್ರಾಂತಿ ನಿದ್ರೆಗೆ ಆದ್ಯತೆ ನೀಡಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಿದ್ರೆ ಅತ್ಯಗತ್ಯ ಮತ್ತು ಉತ್ಪಾದಕತೆ ಮತ್ತು ಒಟ್ಟಾರೆ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ಕೊನೆಯದಾಗಿ, ನಿಮಗೆ ಆನಂದದಾಯಕವಾಗಿರುವ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಚಲನೆಯನ್ನು ಸಂಯೋಜಿಸುವ ಮಾರ್ಗಗಳನ್ನು ಕಂಡುಕೊಳ್ಳಿ. ಇದರರ್ಥ ಪ್ರಕೃತಿಯಲ್ಲಿ ನಡೆಯಲು ಹೋಗುವುದು ಅಥವಾ ಹೊಸ ಫಿಟ್ನೆಸ್ ತರಗತಿಯನ್ನು ಪ್ರಯತ್ನಿಸುವುದು.